ಬಿಜೆಪಿ ಮತ್ತು JDS ಭಾರಿ ತಯಾರಿಯನ್ನು ನಡೆಸ್ತಾ ಇದೆ. ಅದರಲ್ಲೂ ಕೂಡ ಈ ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂಥ JDS ಈಗ ಸರ್ವೆ ಮೇಲೆ ಸರ್ವೆ ಮಾಡ್ತಾ ಇದೆ. TV9ಗೆ ಬಿಜೆಪಿ JDSನ ಲೋಕಸಮರದ ಲೆಕ್ಕಾಚಾರದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕುಮಾರಸ್ವಾಮಿ ಕಣ್ಣಿಟ್ಟಿರುವ 5 ಕ್ಷೇತ್ರಗಳಲ್ಲಿ ಈಗಾಗಲೇ ಬಿಜೆಪಿ ಸರ್ವೆ ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಳಿಸಿರುವಂಥ ಒಂದು ವಿಶೇಷ ತಂಡ, ಈ ವಿಶೇಷ ತಂಡದ ಜೊತೆಗೆ ಸರ್ವೆ ಕೂಡ ಮಾಡಲಾಗಿದೆ. ಇನ್ನು ಕೇಂದ್ರ ಗೃಹ ಸಚಿವ ಹಾಗೂ ಕುಮಾರಸ್ವಾಮಿ ಒಂದು ಮಾತುಕತೆ ಕೂಡ ಮಾಡಿದ್ರು. ರಾಜ್ಯದಲ್ಲೇ ಬೀಡು ಬಿಟ್ಟಿದ್ದಂಥ ಈ ಒಂದು ಟೀಮ್ ಈಗ ದೆಹಲಿಯಿಂದ ಬಂದಿದ್ದಂಥ ಟೀಮ್ನಿಂದ ಸರ್ವೆ ಕೂಡ ಆಗಿದೆ. 5 ಲೋಕಸಭಾ ಕ್ಷೇತ್ರದ ಸರ್ವೆ ಕಾರ್ಯ ಬಹುತೇಕ ಈಗ ಮುಕ್ತಾಯ ಆಗಿದೆ. ಯಾವ್ಯಾವ ಕ್ಷೇತ್ರ ಅದು ಅಂತ ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ದೆಹಲಿ ತಂಡದಿಂದ ಒಂದು ಸರ್ವೆ ಆಗಿದೆ. ಅಂದರೆ ಯಾವ ಕ್ಷೇತ್ರ JDS ಪಾಲಾಗತ್ತೆ ಅನ್ನುವಂಥ ಮಾಹಿತಿ ಇತ್ತು ಅಂಥ ಕ್ಷೇತ್ರಗಳಲ್ಲಿ ಈಗ ಜಂಟಿಯಾಗಿ ಒಂದು ಸರ್ವೆ ಕೂಡ ಮಾಡಲಾಗಿದೆ. ಅಮಿತ್ ಶಾ ಅವರ ಒಂದು ವಿಶೇಷವಾದ ತಂಡ ಕೂಡ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ಒಂದು ಸರ್ವೆ ಕೂಡ ಮಾಡಿದೆ. ಬಿಜೆಪಿ ವರಿಷ್ಠರಿಗೆ ಸರ್ವೆ ಮಾಹಿತಿ ನೀಡುವಂಥ ಕುಮಾರಸ್ವಾಮಿ ಅಂತಿಮ ಮಾತುಕತೆ ವೇಳೆ ಸರ್ವೆ ಮಾಹಿತಿ ನೀಡ್ತಾರೆ. ಕುಮಾರಸ್ವಾಮಿ ಅವರು ಯಾವ್ಯಾವ ರೀತಿಯಂಥ ಕ್ಷೇತ್ರದಲ್ಲಿ ಕಾನ್ಫಿಗರೇಷನ್ಸ್ ಇರುತ್ತೆ, ವಿನಬಿಲಿಟಿ ಯಾವ ಥರ ಇದೆ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇನ್ನು ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಂಡ್ಯದಲ್ಲಿ JDS ಅಭ್ಯರ್ಥಿ ಯಾರೇ ಆದರೂ ಗೆಲುವು ಸುಲಭ, HDK ಅಥವಾ ಪುಟ್ಟರಾಜು ಅಭ್ಯರ್ಥಿ ಆದರೆ ಗೆಲುವು ನಿಶ್ಚಿತ ಅನ್ನುವಂಥ ವರದಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಬರ್ತಾ ಇದೆ. ಇನ್ನು ಮಂಡ್ಯದಲ್ಲಿ JDS ಗೆಲುವಿನ ಭವಿಷ್ಯ ನುಡಿದಿರುವಂಥ ಸರ್ವೆ, ಹಾಗೆ ಹಾಸನ ಲೋಕಸಭಾ ಕ್ಷೇತ್ರ ನೋಡಿದ್ರೆ ಬಿಜೆಪಿ ಬೆಂಬಲ ಕೊಟ್ಟರೆ ಸಂಪೂರ್ಣವಾಗಿ ವಿನ್ನಬಿಲಿಟಿ ಮಾರ್ಜಿನ್ ಏನಿದೆ 65%ಕ್ಕೆ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಏನಿದೆ, ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅಥವಾ CP ಯೋಗೇಶ್ವರ್ ಕಣಕ್ಕಿಳಿಸಿದ್ರೆ ಉತ್ತಮ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಅನ್ನುವಂಥ ವರದಿಗಳು ಈಗ ಹೊರಗಡೆ ಬರ್ತಾ ಇದೆ. ಈ ಬಗ್ಗೆ ಏನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ಸರ್ವೆ ಬರ್ತಾ ಇದೆ, ಸರ್ವೆ ಮಾಹಿತಿಗಳು ಸಿಗ್ತಾ ಇದೆ. ಇಲ್ಲಿರುವಂಥ ಲೆಕ್ಕಾಚಾರ ಅಂದರೆ ಒಂದು ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂಥದ್ದು, ಮತ್ತೊಂದು ಬೆಂಗಳೂರು ಗ್ರಾಮಾಂತರದಿಂದ ಕಂಟೆಸ್ಟ್ ಮಾಡ್ತಾರಾ ಅನ್ನುವಂಥದ್ದು. ಯಾಕೆಂದರೆ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರದಿಂದ ಕಂಟೆಸ್ಟ್ ಮಾಡಿದ್ರೆ ಸಹಜವಾಗಿ DK ಸುರೇಶ್ ಅಥವಾ DK ಕುಟುಂಬ ವರ್ಸಸ್ HDK ಅನ್ನೋ ರೀತಿಯಲ್ಲಿ ಆಗುತ್ತೆ. ಅಂತಿಮವಂಥ ಚಿತ್ರಣ ಏನಾಗ್ಬೋದು? ಈಗ ಸರ್ವೆ ಆಧರಿಸಿ ಏನು ನಿರ್ಧಾರ ಹೊರಗಡೆ ಬರ್ಬೋದಾಗತ್ತೆ ಸುನಿಲ್? ಪ್ರಮೋದ್, ಈಗಾಗಲೇ ಲೋಕಸಭಾ ಚುನಾವಣಾ ತಯಾರಿಗೆ ಈಗಾಗಲೇ ಬಿಜೆಪಿ JDS ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು, ಅದರಲ್ಲೂ ಪ್ರಮುಖವಾಗಿ ದೆಹಲಿಯಿಂದ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಬಂದಿರುವಂಥ ತಂಡ ಏನಿದೆ, ಈಗಾಗಲೇ ಬಿಜೆಪಿ ಮತ್ತು JDS ಇರುವಂಥ ಹಂಚಿಕೆ ಆಗುವಂಥ ಏನು ಕ್ಷೇತ್ರಗಳಿವೆ ಆ ಒಂದು ಕ್ಷೇತ್ರಗಳಲ್ಲಿ ಕಳೆದ 1 ತಿಂಗಳಿಂದ ಸರ್ವೆ ಕಾರ್ಯವನ್ನು ಆರಂಭಿಸಿದೆ. ಅದರಲ್ಲಿ ಪ್ರಮುಖವಾಗಿ JDSಗೆ ಈಗಾಗಲೇ ಒಂದಷ್ಟು ಒಲವು ಹೊಂದಿರುವಂಥ 5 ಲೋಕಸಭಾ ಕ್ಷೇತ್ರಗಳ ಸರ್ವೆ ಕಾರ್ಯ ಕೂಡ ಆಗಿದೆ. ವರದಿ ಕೂಡ ತಯಾರಾಗಿರುವಂಥದ್ದು. ಪ್ರಮುಖವಾಗಿ ಮಂಡ್ಯದಲ್ಲಿ ಈಗಾಗಲೇ JDSನ ಭದ್ರಕೋಟೆ ಅಂತ ಹೇಳಲಾಗಿದೆ. ಆದರೆ ಈ ಬಾರಿ JDSಗೆ ಒಂದೇ ಸ್ಥಾನ ಗೆದ್ದಿರುವಂಥದ್ದು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮಟ್ಟದ ಅಂತರಗಳಲ್ಲಿ ಗೆಲುವಿನ ಸಾಧಿಸಬಹುದು ಅಂತ ಸರ್ವೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅಥವಾ CS ಪುಟ್ಟರಾಜ್ ಅವರು ಕಣಕ್ಕಿಳಿದ್ರೆ ಗೆಲುವಿನ ಹಾದಿ ಸುಗಮ ಅಂತ ಹೇಳಿರುವಂಥದ್ದು. ಆಮೇಲೆ ಪ್ರಮುಖವಾಗಿ ನೀವು ಆಗಲೇ ಹೇಳ್ದಂಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ DK ಸುರೇಶ್ ಅವರು ಹಾಲಿ ಸಂಸದರಾಗಿದ್ದಾರೆ. ಆ ಒಂದು ಸ್ಥಳದ ಸರ್ವೆ ಕೂಡ ಆಗಿರುವಂಥದ್ದು. ಆ ಒಂದು ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅಥವಾ CP ಯೋಗೇಶ್ ಅವರು ಸ್ಪರ್ಧೆ ಮಾಡಿದರೆ ಏನು DK ಸುರೇಶ್ ಅವರನ್ನ ಒಂದಷ್ಟು ಸೋಲಿನ ಹಾದಿಯನ್ನು ಕಾಣಿಸ್ಬೋದು. ಏನೋ ಗೆಲುವನ್ನು ಕಷ್ಟ ಆಗುತ್ತೆ DK ಸುರೇಶ್ ಅವರಿಗೇನು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಆದರೆ ಇಲ್ಲಿ ಒಂದು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಏನಾದರೂ ಕಣಕ್ಕಿಳಿದ್ರೆ DK ಶಿವಕುಮಾರ್ ವರ್ಸಸ್ ಕುಟುಂಬ ವರ್ಸಸ್ HD ದೇವೇಗೌಡರ ಕುಟುಂಬ ಅಂತ ಒಂದಷ್ಟು ಚುನಾವಣೆಯ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಅದಾದಲ್ಲಿ ಕುಮಾರಸ್ವಾಮಿ ಈ ಬಾರಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರ ಅನ್ನೋದು ಚರ್ಚೆಗಳು, ಕುತೂಹಲ ಕೂಡ ಸಾಕಷ್ಟು ಮನೆ ಮಾಡಿದೆ. ಈಗಾಗಲೇ ಅವರಿಗೆ ಒತ್ತಡ ಕೂಡ ಸಾಕಷ್ಟು ಬಂದಿರುವಂಥದ್ದು. ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಮಂಡ್ಯದಿಂದ ಸಾಕಷ್ಟು ಒತ್ತಡ ಬರ್ತಾ ಇದೆ, ನೀವೇ ಸ್ಪರ್ಧೆ ಮಾಡಿ ಮಂಡ್ಯದಿಂದ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕುಮಾರಸ್ವಾಮಿ ಇದನ್ನು ನೋಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನೊಂದು JDSನ ಪ್ರಮುಖ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಹಾಸನ ಲೋಕಸಭಾ ಕ್ಷೇತ್ರ. ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯಾಗಿ ಹೋದ್ರೆ ಗೆಲುವಿನ ಹಾದಿ ಸುಗಮವಾಗುತ್ತೆ. ಒಂದು ಪಕ್ಷದಲ್ಲಿ ಏನಾದರೂ ಬಿಜೆಪಿ ಕಾರ್ಯಕರ್ತರು ಒಂದಷ್ಟು ಒಳಗೇಟುಗಳನ್ನ ಕೊಟ್ಟರೆ ಗೆಲುವಿನ ಹಾದಿ ಕಷ್ಟ ಆಗುತ್ತೆ, ನೆಕ್ ಟು ನೆಕ್ ಫೈಟ್ ಆಗುತ್ತೆ ಅನ್ನೋ ಸರ್ವೆ ವರದಿಯನ್ನು ಕೂಡ ಇರುವಂತು. ಎಲ್ಲ ಸರ್ವೆ ವರದಿಯನ್ನು ಅಮಿತ್ ಶಾ ಅವರ ಮುಂದೆ ಕುಮಾರಸ್ವಾಮಿ ಅಂತಿಮ ಹಂತದ ಮಾತುಕತೆ ಒಂದು ಸಂದರ್ಭದಲ್ಲಿ ಇಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಸುನಿಲ್ ಎಲ್ಲ ಮಾಹಿತಿಗಾಗಿ.